ಶಿವಾಯ ಗುರು ಬಸವ ನಂದೀಶ್ವರಾಯ ಗುರು ಬಸವ. ಶ್ರೀ ಗುರು ಕೊಟ್ಟೂರೇಶ್ವರ ಬಸವೇಶ್ವರ ದೇವಸ್ಥಾನದಿಂದ ಬೆಳಗಿನ 5 ಗಂಟೆಗೆ ಪಾದಯಾತ್ರೆಯನ್ನು ಹೊರಡುವುದು. ಆ ಪಾದಯಾತ್ರೆ ಹೊರಡಿದ ಮ್ಯಾಗ ಶ್ರೀ ಬಸವೇಶ್ವರ ದೇವಸ್ಥಾನಕ್ಕೆ ಹೋಗೋದು. ಮೊದಲ ಅಲ್ಲಿ ಮಂಗಳಾರತಿ ಮುಗಿಸ್ಕೊಂಡು ಬಸವೇಶ್ವರ ದೇವಸ್ಥಾನದಿಂದ ಕಲ್ಮೇಶ್ವರ ಕಟ್ಟೆಯಿಂದ ಬಜೀರ್ ಮನೆ ಮುಂದೆ ಹಾದು ಬಲಕ್ಕ ಪಟೇಕರಿ ಮನೆ ಮುಂದೆ ಹಾದು ಸೀದಾ ದೊಡ್ಡ ರಸ್ತೆಗೆ ಹೋಗೋದು ಇರ್ತದೆ. ಆ ನಂತರ ದೊಡ್ಡೂರು ಬನ್ನಿಗಳ ಕಟ್ಟೆ ಅಂತ ಹೋಗಿ ಮಂಗಳಾರತಿ ಮಾಡ್ಕೊಂಡು ದೊಡ್ಡೂರಿಂದ ಸೂರ್ಯನಿಗೆ ಬಸವೇಶ್ವರ ದೇವಸ್ಥಾನದಲ್ಲಿ ಮಂಗಳಾರತಿ ಮಾಡಿ ಅಲ್ಲಿ ಪ್ರಸಾದ ಮಾಡಿ ಅಲ್ಲಿಂದ ಆ ಕಡೆ ಹೊರಡ್ಬೋದು ಅಂತ ನನ್ನ ಪಾದಯಾತ್ರಾರ್ಥಿಗಳಿಗೆ ಪ್ರಪ್ರಥಮವಾಗಿ ಸೂರ್ಯನಿಗೆ ಬಸವೇಶ್ವರ ದೇವಸ್ಥಾನದಲ್ಲಿ ಪ್ರಸಾದ ಇರುತ್ತದೆ. ಅಲ್ಲಿಂದ ಚಿಕ್ಕಸವಣೂರು ಗ್ರಾಮದ ಬಸವನಗೌಡ ಪಾಟೀಲ್ ಇವರ ಮನೆಯಲ್ಲಿ ಚಹಾ ಫಲಾರ ನಾಷ್ಟ ಇರುತ್ತದೆ. ಆ ನಂತರ ಬೆಳಟಿಯ ಅಮರಪ್ಪ ಶಂಕರಪ್ಪ ಗಾಂಜಿ ಸಿಮೆಂಟ್ ಬ್ರಿಕ್ಸ್ ಬೆಳ್ಳಟ್ಟಿ ಇವರಲ್ಲಿ ಮಧ್ಯಾಹ್ನದ ಪ್ರಸಾದ ಇರುತ್ತದೆ. ನಂತರ ಸಾಯಂಕಾಲದ ಉಪಹಾರ ಶಿವಮೂರ್ತಯ್ಯ ಚಂದ್ರಯ್ಯ ಹಿರೇಮಠ ಸಾಕಿನ ಸುಗಿನಹಳ್ಳಿ ಇವರಲ್ಲಿ ಉಪಹಾರ ಇರುತ್ತದೆ. ಮತ್ತೊಂದು ಉಪಹಾರ ಬಸವರಾಜಪ್ಪ ಕಲ್ಯಾಣಪ್ಪ ಪುರದ ಬನ್ನಿಕೊಪ್ಪದೊಳಗೆ ಒಂದು ಪ್ರಸಾದ ಇರುತ್ತದೆ. ನಂತರ ರಾತ್ರಿ ಊಟ ಕೊಟ್ರಪ್ಪ ಹಮಗಿ ಬನ್ನಿಕೊಪ್ಪದೊಳಗೆ ನಮ್ಮದು ವನ್ಯ ವಸ್ತಿ ಆಗತ್ತೆ. ವನ್ಯ ಊಟ ಪ್ರಸಾದ ಸಾಯಂಕಾಲದ್ದು. ಮತ್ತು 6/12/2025 ಮುಂಜಾನೆ ಉಪಹಾರ ಮೇಟಿ ಸಹೋದರರಿಂದ ಮಲ್ಲಿಕಾರ್ಜುನಪುರದೊಳಗೆ ಆಕತಿ. ನಂತರ ಮಧ್ಯಾಹ್ನ 4 ಗಂಟೆಗೆ ಚಹಾ ಬಸಪ್ಪ ಹಾಲಪ್ಪ ಮಜ್ಜಿಗೆ ಸಾಕಿನ ಮುಂಡವಾಳದೊಳಗೆ ಚಹಾ ಕೊಡ್ತಾರೆ ಬೆಳಿಗ್ಗೆ. ಮತ್ತು ಮಧ್ಯಾಹ್ನ ಊಟ ಎಲ್ಲಿ ಅಂತಂದ್ರೆ ಗೋಣಿ ಬಸವೇಶ್ವರ ದೇವಸ್ಥಾನ ಗುಮಗೋಳದೊಳಗೆ ಇರ್ತದೆ. ಶಂಕರಪ್ಪ ತಂದೆ ಕೊಟ್ರಪ್ಪ ಬೆಳಗ್ಗೆ ಮತ್ತು ಬಂಧುಗಳಿಂದ ಇರ್ತೈತಿ. ಮತ್ತು ಸಾಯಂಕಾಲ 4 ಗಂಟೆ ಒಳಗೆ ಎಚ್.ಎಂ. ಪಂಚಾಕ್ಷರಯ್ಯ ಶ್ರೀಮತಿ ಎಚ್.ಎಂ. ಗೌರಮ್ಮ ಅನ್ನೋರು ಸಾಕಿನ ಹೊನ್ನೂರು ಇವರು 4 ಗಂಟೆಗೆ ಚಹಾ ಕೊಡ್ತಾರೆ. ನಂತರ ರಾತ್ರಿ ಊಟ ಶ್ರೀ ಗುರು ಗವಿಸಿದ್ದೇಶ್ವರ ಸಂಸ್ಥಾನ ಮಠ ಹೂವಿನಹಡಗಲಿ ಒಳಗೆ ಪರಮ ಪೂಜ್ಯರಿಂದ ಮಹಾಪ್ರಸಾದ ಇರುತ್ತದೆ. ಮತ್ತು ಅಲ್ಲಿ ಶ್ರೀ ಕೊಟ್ಟೂರೇಶ್ವರನ ಒಂದು ಭವ್ಯವಾದ ಮೆರವಣಿಗೆ ಆಕತಿ. ಆ ಮೆರವಣಿಗೆಯಲ್ಲಿ ನಾವೆಲ್ಲ ಪಾಲ್ಗೊಳ್ಳುತ್ತೇವೆ. ಪಾಲ್ಗೊಂಡು ನಂತರ ಪ್ರಸಾದ ಮಾಡಿ ಬೆಳಗಿನ ಜಾವ 7/12/2025 ಮುಂಜಾನೆ ಚಹಾ ಸೋಡೂರು ಶೆಟ್ರು ಪ್ರಶಾಂತ್ ಬಸವರಾಜಪ್ಪ ಹೂವಿನಹಡಗಲಿ ಇವರು ಬೆಳಗಿನ ಒಂದು ಚಹಾ ಮತ್ತು ಉಪಹಾರ ಕೊಡ್ತಾರೆ. ಮತ್ತು 2ನೇ ಉಪಹಾರ ಇರತ್ರಿ ಒಳಗುಂದಿ ಒಳಗೆ ವೃಷಭಾಶ್ರಮದ ಸರ್ವ ಸದ್ಭಕ್ತರಿಂದ 2ನೇ ನಾಷ್ಟ ಬೆಳಗಿಂದ ನಮಸ್ಕಾರ ಮಾಡ್ತಾನೆ. ಪ್ರಸಾದ ಮಾತೋ ಶ್ರೀ ಚೆನ್ನಮ್ಮ ಮುದಿಗೌಡ್ರ ತೋಟದಲ್ಲಿ ಹಾಗೂ ಕೋಟೆ ಸದ್ಭಕ್ತರು ಊರ ಹೆಸರು ಸಾಕಿನ ಇಟಗಿ ಗ್ರಾಮದ ಮಾತೋ ಶ್ರೀ ಚೆನ್ನಮ್ಮ ಮುದಿಗೌಡ್ರ ಇವರ ತೋಟದಲ್ಲಿ ರಾತ್ರಿಯ ವಾಸ್ತವ್ಯ ಅಲಬೂರ್ ಗ್ರಾಮದ ಸಮಸ್ತ ಸದ್ಭಕ್ತರಿಂದ ರಾತ್ರಿಯ ಪ್ರಸಾದ ಇರ್ತತಿ. ಆಮೇಲೆ ಮರುದಿವಸ 8/12/2025 ಬೆಳಗಿನ ಉಪಹಾರ ಕೊಟ್ಟೂರು ಕ್ಷೇತ್ರದಲ್ಲಿ ಇದನ್ನ ಉಪಹಾರ ಮಾಡಿಸುವಂತ ಭಕ್ತಾದಿಗಳು ಶ್ರೀ ಶೈಲಪ್ಪ ಗುರುಪಾದಪ್ಪ ಮುದ್ಗಲ್ ಸಾಕಿನ ಸವಣೂರು ಇವರು ಮಾಡಿಸಿರುತ್ತಾರೆ. ಮಧ್ಯಾಹ್ನದ ಪ್ರಸಾದ ಶ್ರೀ ಜಯಲಕ್ಷ್ಮಿ ಸಾಮಿಯಾನ ಸಪ್ಲೈಯರ್ ಶ್ರೀಮತಿ ಸುನಂದ ಗುರು ಬಸವರಾಜ್ ಬಾಚಿಹಳ್ಳಿ ಈ ಸಹೋದರರು ದಿವಂಗತ ಉಮೇಶ್ ಬಾಚಿಹಳ್ಳಿ ಈ ಕುಟುಂಬದವರು ಮಾಡಿಸಿರುತ್ತಾರೆ. ರಾತ್ರಿಯ ಪ್ರಸಾದ ನಾಗಯ್ಯ ಬಸಯ್ಯನ ಗಡ್ಡಿಮಠ ಈ ಸಹೋದರರು ಸಾಕಿನ ಸಾಸಲವಾಡ ಹಾಗೂ ಸದ್ಭಕ್ತರು ಈ ಭಕ್ತರು ರಾತ್ರಿಯ ಪ್ರಸಾದವನ್ನು ಮಾಡಿಸಿರುತ್ತಾರೆ. ಶ್ರೀ ಗುರು ಕೊಟ್ಟೂರು ಬಸವೇಶ್ವರ ಪಾದಯಾತ್ರೆ ಸಮಿತಿ ನರಗುಂದ, ಲಕ್ಷ್ಮೇಶ್ವರ, ಶಿಗ್ಲಿ, ಅಕ್ಕಿಗುಂದ, ಬನ್ನಿಕೊಪ್ಪ ಹಾಗೂ ಇತರೆ ಗ್ರಾಮಗಳ ಭಕ್ತಾದಿಗಳಿಂದ ಈ ಎಲ್ಲ ಭಕ್ತಾದಿಗಳು ಕೂಡಿ 8/12/2025 ಸೋಮವಾರ ಜರುಗುವಂಥ ಕಾರ್ತಿಕೋತ್ಸವದಲ್ಲಿ ಎಲ್ಲರೂ ಕೊಟ್ಟೂರೇಶ್ವರನ ಕಾರ್ತಿಕೋತ್ಸವವನ್ನು ಯಶಸ್ವಿಗೊಳಿಸೋಣ. ಆಮೇಲೆ ಪ್ರತಿ ಒಂದು ಊರಿನಿಂದ ವಾಹನ ಸೇವೆ ಇರುತ್ತದೆ. ಬರೀ ಶಿಗ್ಲಿದಷ್ಟೇ ಶಿಗ್ಲಿ ಒಳಗೆ ನಮ್ಮ ಅಣ್ಣಿಗೇರಿ ರಮೇಶ್ ಬಸವಂತಪ್ಪ ಅಣ್ಣಿಗೇರಿ ಈ ವರ್ಷದಿಂದ ಒಂದು ಟ್ರಾಕ್ಟರ್ ಬಿಟ್ಟಿದ್ದಾರೆ. ಎಲ್ಲಿಗೆ? ಕೊಟ್ಟೂರು ಕ್ಷೇತ್ರಕ್ಕೆ ಹೆಣ್ಮಕ್ಳಿಗಾಗಿ ಪಾದಯಾತ್ರೆ ಲಗೇಜ್ ಹೇರೋಕ್ಕೋಸ್ಕರ ಬಸನಗೌಡರು ಚಿಕ್ಕಸವಣೂರು ಪಾಟೀಲ್ ಇವರು ಬಿಟ್ಟಿರುತ್ತಾರೆ. ಅದು ಪ್ರತಿಯೊಬ್ಬರು ಹೆಣ್ಮಕ್ಳಿಗೆ ಒಂದು ಲಗೇಜ್ ಅಂತಂದ್ರೆ ಬಸನಗೌಡರು ಚಿಕ್ಕಸವಣೂರು ಪಾಟೀಲ್ ಇವರಿಗೆ ಹೆಣ್ಮಕ್ಳು ಟ್ರಾಕ್ಟರು. ಆಮೇಲೆ ಗಂಡ್ಮಕ್ಳಿಗೆ ರಮೇಶ್ ಬಸವಂತಪ್ಪ ಅಣ್ಣಿಗೇರಿ ಈ ಭಕ್ತಾದಿಗಳು ಈ ವರ್ಷದಿಂದ ಹೊಸದಾಗಿ ನಮ್ಮ ಕೊಟ್ಟೂರು ಕ್ಷೇತ್ರಕ್ಕೆ
ವಾಹನ ಸೇವೆಯನ್ನು ಅನುಕೂಲ ಮಾಡಿ ಕೊಟ್ಟಿದ್ದಾರೆ.